ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಯಾಕೋ ಇವತ್ತು ಕೂಡ ಜಾಮೀನು ವಿಚಾರಣೆ ಮುಗಿಯೋಂಗ್ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ SPP ಅವರ ವಾದ ಇನ್ನೂ ಬಾಕಿ ಇದೆ. ಸೊ ಮಧ್ಯಾಹ್ನ ಈಗ 3 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸುದೀರ್ಘವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರಾದಂಥ ಹಿರಿಯ ವಕೀಲರು CV ನಾಗೇಶ್ ಅವರು. ಈಗ ಸದ್ಯಕ್ಕೆ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೊ ಮತ್ತೆ ವಾದವನ್ನು ಮಂಡಿಸಲಿದ್ದಾರೆ. ಇವತ್ತು ಅವರೇ ಪೂರ್ತಿಯಾಗಿ ವಾದವನ್ನು ಮಂಡನೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ಕಾರಣ ಚಾರ್ಜ್ ಶೀಟೇ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ ಇನ್ನು ವಾದ ಅಷ್ಟು ದೊಡ್ಡದಾಗಿ ಇಲ್ಲದೆ ಇರೋಕ್ಕಾಗುತ್ತಾ? ನನ್ನ ಸಹೋದ್ಯೋಗಿ ಉಮೇಶ್ ಇದ್ದಾರೆ. ಉಮೇಶ್, ಇವತ್ತೇ ಇದು ಯಾಕೋ ಕ್ಲಿಯರ್ ಆಗುವಂಗೆ ಕಾಣಿಸ್ತಾ ಇಲ್ಲ. ಕಾರಣ SPP ಅವರು ಕೂಡ ಇನ್ನೂ ವಾದವನ್ನು ಮಂಡಿಸೋದು ಬಾಕಿ ಇದೆ. ಇವತ್ತು ಸಂಪೂರ್ಣವಾಗಿ CV ನಾಗೇಶ್ ಅವರೇ ವಾದ ಮಂಡಿಸಬಹುದೇನೋ? ಅರುಣ್, ಇನ್ನು CV ನಾಗೇಶ್ ಅವರು ಇವತ್ತು ವಾದ ಮಂಡನೆ ಮಾಡಬೇಕು. ಆ ನಂತರದಲ್ಲಿ ಇತರೆ ಆರೋಪಿಗಳು ಕೂಡ ಅದೇ ಕೋರ್ಟಲ್ಲಿ ಜಾಮೀನಿಗಾಗಿ ಅವರ ಪರ ಆರೋಪಿಗಳ ಪರ ವಾದ ಮಂಡನೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ SPP ಅವರು ಈಗಾಗಲೇ ಹೇಳಿರುವಂಥದ್ದು ಆರೋಪಿಗಳ ಪರ ವಕೀಲರು ಸಂಪೂರ್ಣವಾಗಿ ವಾದ ಮಂಡನೆ ಆದ ನಂತರದಲ್ಲಿ ನಾನು ವಾದ ಮಾಡ್ತೀನಿ ಅಂತ ನೆನ್ನೆ ಹೇಳಿರೋ ಕಾರಣಕ್ಕಾಗಿ ಇವತ್ತು ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ಇವತ್ತು ವಾದ ಮಂಡನೆ ಮಾಡ್ತಾರೆ. ಅದು ಇವತ್ತೇ ಕಂಟಿನ್ಯೂ ಆಗ್ಬೋದು ಅಥವಾ ಸೋಮವಾರಕ್ಕೆ ಅಥವಾ ಇನ್ನೊಂದು ದಿವಸಕ್ಕೂ ಕೂಡ ಮುಂದೂಡುವ ಸಾಧ್ಯತೆ ಕೂಡ ಇರುವಂಥದ್ದು. ಅದಾದ ನಂತರದಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಕೂಡ ಅದೇ ಕೋರ್ಟ್ ಹಾಲಲ್ಲಿದ್ದಾರೆ, ಅವರು ಕೂಡ ವಾದ ಮಾಡ್ತಾರೆ. ಅವೆಲ್ಲ ಆದ ನಂತರದಲ್ಲಿ ಸರ್ಕಾರಿ ಪರ ವಕೀಲರು ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಅಥವಾ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ವಾದ ಮಂಡನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈಗ 3 ಗಂಟೆಗೆ ಈ ಜಾಮೀನು ಅರ್ಜಿಯ ಏನು ವಾದವನ್ನು ವಿಚಾರಣೆಯನ್ನು ವಾದ ಮಾಡ್ತಾ ಇದ್ರು ಅದನ್ನು ಮುಂದೂಡಲಾಗಿದೆ. 3 ಗಂಟೆ ನಂತರದಲ್ಲಿ CV ನಾಗೇಶ್ ಅವರೇ ದರ್ಶನ್ ಪರ ಈಗ ವಾದ ಮಂಡನೆ ಮಾಡ್ತಾರೆ. ವಾದ ಮಂಡನೆ ಮಾಡಿದಂಥ ವೇಳೆಯಲ್ಲಿ ಇನ್ನೂ ಯಾವೆಲ್ಲ ಏನು ಚಾರ್ಜ್ ಶೀಟ್ನಲ್ಲಿ ಆಗಿರುವಂಥ ಲೋಪಗಳಾಗಿರ್ಬೋದು, ಪೊಲೀಸರ ನಿರ್ಲಕ್ಷ್ಯಗಳಾಗಿರ್ಬೋದು, ಈ ರೀತಿಯಾಗಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೆಲ್ಲ ಲೋಪಗಳು ಕಾಣಿಸ್ತಾ ಇದ್ದಾವೆ ಅವನ್ನು ಕೂಡ ಈಗ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾರೆ. ಅರುಣ್, ಓಕೆ, ಬಟ್ ಎಲ್ಲವನ್ನೂ ಕೂಡ ತೊಗೊಂಬರ್ತಾರೆ. ಬಟ್ SPP ಅವರು ಇವತ್ತು ವಾದ ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ? ಅರುಣ್, ನಿನ್ನೆ ಒಂದು ರೌಂಡ್ CV ನಾಗೇಶ್ ಅವರು ವಾದ ಮಾಡಿದ ನಂತರದಲ್ಲಿ ಜಡ್ಜ್ ಕೂಡ ಅವ್ರನ್ನ ಕೇಳಿದ್ರು SPPನ ನೀವು ವಾದ ಮಂಡಿಸ್ತೀರಾ ಅಂತೇಳಿ. ಆಗ ಅವರು ಇಲ್ಲ, ಎಲ್ಲರೂ ಕೂಡ ಆರೋಪಿಗಳ ಪರ ವಕೀಲರೆಲ್ಲ ಸಂಪೂರ್ಣವಾಗಿ ವಾದ ಮಂಡಿಸಲಿ, ಆ ನಂತರದಲ್ಲಿ ನಾನು ವಾದ ಮಂಡಿಸ್ತೀನಿ ಅಂತ ನೆನ್ನೆ ಹೇಳಿರೋ ಕಾರಣಕ್ಕಾಗಿ ಇವತ್ತು ಸಂಜೆ ಮತ್ತೆ SPP ವಾದ ಮಂಡನೆ ಮಾಡೋದಿಲ್ಲ. ಅದ್ರ ಬದಲಾಗಿ ಈ ಆರೋಪಿಗಳ ಪರ ವಕೀಲರೆಲ್ಲ ಏನೆಲ್ಲ ಜಾಮೀನಿಗೆ ಅವರು ಕೊಡುವಂಥ ರೀಸನ್ಗಳೇನು, ಅವರು ಹೇಳುವಂಥ ಏನು ಪ್ರಶ್ನೆಗಳೇನು ಅವನ್ನೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿದ ನಂತರದಲ್ಲಿ ಅವರು ಪ್ರತ್ಯೇಕವಾಗಿ ಮತ್ತೊಂದು ದಿನಕ್ಕೆ ವಾದ ಮಂಡನೆಗೆ ಅವಕಾಶ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ವಾದ ಮಂಡನೆ ಮಾಡುವಂಥದ್ದು. ಒಂದು ವೇಳೆಯಲ್ಲಿ ಅವ್ರಿಗಿನ್ನೂ ಸಮಯಾವಕಾಶ ಬೇಕು ಅನಿಸಿದರೆ ಅದನ್ನು ಕೂಡ ಆ ಜಡ್ಜ್ ಮುಂದೆ ಕೇಳಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತು SPP ವಾದ ಮಂಡನೆ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಆಪೋಸಿಟ್ ಲಾಯರ್ಗಳು ಏನು ಜಾಮೀನಿಗೆ ಯಾವ ಕಾರಣಕ್ಕಾಗಿ ಪ್ರಕರಣದಲ್ಲಿ ಆರೋಪಿಗಳು ತಪ್ಪು ಮಾಡಿಲ್ಲ ಅಂತೇಳಿ ವಾದ ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಕೂಡ ಅವ್ರು ಪಟ್ಟಿ ಮಾಡ್ಕೋತಾರೆ. ಅದಕ್ಕೆ ಪೂರಕ ಎಂಬಂತೆ ಇನ್ನೊಂದು ದಿವಸ ಅವರು ವಾದ ಮಂಡನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಹಾಗಿದ್ದಾಗ ಇನ್ನೂ ಈಗ ಯಾರೆಲ್ಲ ಜಾಮೀನಿಗೆ ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ? ಒಂದು ಕಡೆಗೆ ಪವಿತ್ರ ಗೌಡ ಅವರ ಅರ್ಜಿ ಕೂಡ ಇಲ್ಲೇ ವಾದ ಆಗಬೇಕಾಗಿರುವಂಥದ್ದು ಇದೇ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ. ಇಲ್ಲಿ ಈಗ CV ನಾಗೇಶ್ ಅವರ ವಾದ ಮುಗಿದ ನಂತರ ಪವಿತ್ರ ಗೌಡದ ಅರ್ಜಿ ಜಾಮೀನು ಅರ್ಜಿ ಇದೆ. ಅದ್ರ ಜೊತೆಗೆ ಅವರು ಏನು ಲಕ್ಷ್ಮಣ್ ಜಾಮೀನು ಅರ್ಜಿ ಇದೆ. ಮತ್ತೊಬ್ಬ ಆರೋಪಿ ಇದೆ. ಒಟ್ಟು 4 ಜನರದ್ದು ಕೂಡ ನಿನ್ನೆಗೆ ಮುಂದೂಡಲ್ಪಟ್ಟಿತ್ತು. ನಿನ್ನೆಯಿಂದಲೂ ಕೂಡ ಬರೀ ನಟ ದರ್ಶನ್ ಅವರ ಜಾಮೀನು ಸಂಬಂಧಪಟ್ಟಾಗೆ ವಾದ ಮಂಡನೆ ಆಗ್ತಾ ಇರುವಂಥದ್ದು. ಇವರು CV ನಾಗೇಶ್ ಅವರು ಆದ ನಂತರದಲ್ಲಿ ಪವಿತ್ರ ಗೌಡ ಬರ್ತಾರೆ, ಆಮೇಲೆ ಲಕ್ಷ್ಮಣ್ ಬರ್ತಾರೆ, ಆಮೇಲೆ ಮತ್ತೊಬ್ಬ ಆರೋಪಿದು ಕೂಡ ಒಟ್ಟು 4 ಜನರು ಕೂಡ ಆ ಜಾಮೀನು ಅರ್ಜಿ ವಿಚಾರಣೆ ನೆನ್ನೆಗಿದ್ದಿದ್ದು. ನೆನ್ನೆಯಿಂದಲೂ ಕೂಡ ಬರೀ ದರ್ಶನದೇ ನಡೀತಾ ಇರೋ ಕಾರಣಕ್ಕಾಗಿ ಇವ್ರದ್ದು ಆದ ನಂತರದಲ್ಲಿ ಇನ್ನೂ 3 ಜನ ಆರೋಪಿಗಳೇನಿದ್ರೆ ಅವ್ರದ್ದು ವಾದ ಮಂಡನೆ ಶುರುವಾಗುತ್ತೆ. ಅವ್ರ ಪರ ವಕೀಲರು ಯಾವೆಲ್ಲ ಪಾಯಿಂಟ್ ಆಫ್ನಲ್ಲಿ ಅವರು ವಾದವನ್ನು ಮಂಡಿಸ್ತಾರೆ, ಮತ್ತು ಅವರೆಲ್ಲ ಯಾವ ಲೋಪದೋಷಗಳನ್ನು ಹೇಳ್ತಾರೆ, ಅಥವಾ ತಮ್ಮ ಆರೋಪಿಗಳಿಗೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅವ್ರನ್ನ ಬಿಡುಗಡೆಗೊಳಿಸಿ ಅಂತೇಳಿ ಯಾವ ಆ ರೀಸನ್ನು ಯಾವ್ಯಾವೆಲ್ಲ ಪಾಯಿಂಟ್ಗಳನ್ನ ಇಟ್ಕೊಂಡು ಅವ್ರು ವಾದ ಮಾಡ್ತಾರೆ ಅನ್ನೋದು ನೋಡಿಕೊಂಡು ನಂತರದಲ್ಲಿ ಕೋರ್ಟು ಮತ್ತೊಂದು ದಿನಕ್ಕೆ ಅವಕಾಶ ಕೊಡುವಂಥದ್ದು. ಹಾಗಾಗಿ SPP ಕೂಡ ಬಹುತೇಕ ಇವತ್ತು ವಾದ ಮಂಡನೆ ಮಾಡುವಂಥದ್ದು ಬಹುತೇಕ ಡೌಟ್ ಆಗಿರುವಂಥದ್ದು. ಸೋಮವಾರ ಅಥವಾ
ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಅಥವಾ ಯಾವುದೋ ಒಂದು ದಿವಸಕ್ಕೆ ಅವರು ಅದನ್ನು ಕೂಡ ಟೈಮ್ ನಿಗದಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಏನೆಲ್ಲ ಆರೋಪಗಳನ್ನು ಮಾಡಿದ್ರು, ಇವತ್ತು ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ಲೋಪದೋಷಗಳಿದ್ದಾವೆ ಮತ್ತು ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳಿದ್ದಾವೆ, ತಮ್ಮ ಆರೋಪಿಗಳು ನಮ್ಮ ಪರ ಏನು ಆರೋಪಿಗಳು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತೇನು ವಾದ ಮಾಡ್ತಾ ಇದ್ದಾರೆ. ಅದನ್ನು ಕೌಂಟರ್ ಕೊಡೋ ರೀತಿಯಲ್ಲಿ ಅವರು ಕೂಡ ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟ ದಾಖಲೆಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಸಾಕ್ಷಿಗಳ ಸಮೇತ ಅವರು ಕೂಡ ನ್ಯಾಯಾಧೀಶರ ಮುಂದೆ ವಾದ ಮಾಡಲಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ.